ವೆಲ್ಕಮ್ ಟು ದಕ್ಷಿತಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾವು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದು ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರಾ. ಅದ್ರ ಬಗ್ಗೆನೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆಯೇ ಸ್ಕಿಪ್ ಮಾಡದೆ ಎಂಡ್ವರೆಗೂ ವಿಡಿಯೋನ ನೋಡಿ. ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಆಫ್ಟರ್ ಡೆಲಿವರಿ ಬೇಬಿ ಆದಮೇಲೆ ಯಾವ ಥರ ಬೇಬಿನ ಕೇರ್ ಮಾಡಬೇಕು ಮತ್ತು ನಿಮ್ಮ ಹೆಲ್ತ್ನ ನೀವು ಹೇಗೆ ನೋಡ್ಕೊಬೇಕು ಅನ್ನೋದ್ರ ಬಗ್ಗೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಆದಷ್ಟು ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಆಫ್ಟರ್ ಡೆಲಿವರಿ 3 days ಇಲ್ಲಾಂದರೆ 7 daysಗೆ ಬೇಬಿನ ಡಿಸ್ಚಾರ್ಜ್ ಮಾಡಿಕೊಡ್ತಾರೆ. ಆಫ್ಟರ್ 3 to 7 days ಡಿಸ್ಚಾರ್ಜ್ ಆದಮೇಲೆ ನಾವು ಬೇಬಿನ ಮನೆಗೆ ಕರ್ಕೊಂಡ್ಬರ್ತೀವಿ. ಆಗ ನಾವು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕಾಗುತ್ತೆ. ಹಾಸ್ಪಿಟಲಲ್ಲಾದರೆ ಏನಾದರೂ ಸ್ವಲ್ಪ ಏನಾದರೂ ಇಶ್ಯೂಸ್ ಆದ್ರೂ ಬೇಬಿಗೆ ನೋಡೋದಕ್ಕಲ್ಲಿ ಡಾಕ್ಟರ್ ಅಲ್ಲೇ ಇಮಿಡಿಯೇಟಾಗಿ ಬರ್ತಾರೆ. ಬಟ್ ಮನೆಗೆ ಬಂದಾದಮೇಲೆ ನಾವು ಸ್ವಲ್ಪ ಡೇಸ್ ತುಂಬ ಇಂಟ್ರೆಸ್ಟ್ ಕೊಟ್ಟು ಬೇಬಿನ ಕೇರ್ಫುಲ್ಲಾಗಿ ನೋಡ್ಕೊಬೇಕಾಗುತ್ತೆ. 2 to 3 days ಸೆಟ್ ಆದಮೇಲೆ ಬೇಕಾದ್ರೆ ನಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ನೋಡ್ಕೊಬೇಕು, ಬೇಬಿನ ಹೇಗೆ ಕೇರ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಫಸ್ಟು ಬೇಬಿ ಲೋ ಬರ್ತ್ ವೇಟ್ ಇದೆ ಅಂತ ಹೇಳಿದ್ರೆ ನೀವು ಆಫ್ಟರ್ 1 week ಅದಕ್ಕೆ ಬೇಬಿಗೆ ಆಯಿಲ್ ಮಸಾಜ್ ಈ ಥರ ಎಲ್ಲ ಮಾಡ್ಬೋದು. ಇಲ್ಲ ನಾರ್ಮಲ್ ಆಗಿ 2.8 kgs ಮೇಲಿದೆ, 3 kgs ಮೇಲಿದೆ ಅಂದರೆ ನೀವು ಡೆಫಿನೆಟ್ಲಿ ಮನೆಗೆ ಬಂದಮೇಲೆ ನೀವು ಅದಕ್ಕೆ ತುಂಬ ಸೆನ್ಸಿಟಿವ್ ಇರುತ್ತೆ ಬೇಬಿ. ಹಾಗಾಗಿ ಆಯಿಲ್ ಮಸಾಜ್ನೆಲ್ಲ ಸ್ವಲ್ಪ ಸೆನ್ಸಿಟಿವ್ ಆಗಿನೇ ಮಾಡಬೇಕು. ಯಾವುದ್ಯಾವುದೋ ಫ್ರೇಗ್ರೆನ್ಸ್ ಇರುವಂತಹ ಆಯಿಲ್ಸ್ ಎಲ್ಲ ಯೂಸ್ ಮಾಡೋ ಹಾಗಿಲ್ಲ. ಆದಷ್ಟು ನೀವು ಪ್ಯೂರ್ ಕೋಕೋನಟ್ ಆಯಿಲ್ ಬರುತ್ತಲ್ವ ಅದನ್ನು ನೀವು ಯೂಸ್ ಮಾಡ್ಕೊಬೋದು. ಇಲ್ಲ ಕೆಲವೊಬ್ರು ನೀವು ಕ್ಯಾಸ್ಟ್ರಾಲ್ ಆಯಿಲ್ ಯೂಸ್ ಮಾಡ್ತೀವಿ ಅಂದ್ರೂ ಕೂಡ ಓಕೆನೆ. ಎರಡರಲ್ಲಿ ಯಾವುದಾದ್ರೂ ಓಕೆ. ನೀವು ಬೇಬಿಗೆ ಆಯಿಲ್ನ ಮಸಾಜ್ ಮಾಡಿಬಿಟ್ಟು ಚೆನ್ನಾಗಿ 1.5 hour ಬಿಟ್ಬಿಟ್ಟು ಬೇಬಿಗೆ ಬಾತಿಂಗ್ನ ಮಾಡಿಸ್ಬೋದು. ನೆಕ್ಸ್ಟು ಬಾತಿಂಗ್ ಮಾಡಾದ್ಮೇಲೆ ಬೇಬಿನ ಅದನ್ನು ಚಿಕ್ಕ ಮಗು ಆಗಿರೋದ್ರಿಂದ ಚೆನ್ನಾಗಿ ಟೈಟಾಗಿ ವ್ರ್ಯಾಪ್ ಮಾಡಿಬಿಟ್ಟು, ಅಂದರೆ ತುಂಬ ಟೈಟ್ ಆಗಲ್ಲ, ನಾರ್ಮಲ್ ರೇಂಜಲ್ಲಿ ವ್ರ್ಯಾಪ್ ಮಾಡಿಬಿಟ್ಟು ಬೇಬಿನ ಮಲಗಿಸಿದ್ರೆ ಅದು ನೆಮ್ಮದಿಯಾಗಿ ಮಲ್ಕೊಳ್ಳುತ್ತೆ. ಅದಕ್ಕೆ ಉಗುರು ಬೆಚ್ಚಗಿರೋಂಥ ನೀರನ್ನೇ ಸ್ನಾನ ಮಾಡಿಸ್ಬೇಕು. ತುಂಬ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸಿದ್ರೆ ಬೇಬಿ ಚೆನ್ನಾಗಿ ನಿದ್ದೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ನೀರೆಲ್ಲ ಒಯ್ಯೋದಕ್ಕೆ ಹೋಗ್ಬಿಡ್ರಿ ಮಗುಗೆ. ಬೇಬಿದು ಸ್ಕಿನ್ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ನೀವು ಬಿಸಿ ಬಿಸಿ ನೀರು ಹಾಕೋದ್ರಿಂದ. ನೆಕ್ಸ್ಟು ನೀವು ಎವ್ರಿ 2 hours ಬೇಬಿಗೆ ಎಫ್ಸಿ ಫೀಡ್ ಮಾಡಬೇಕಾಗಿರುತ್ತೆ ಈ ಟೈಮಲ್ಲಿ. ಯಾಕಂತ ಹೇಳಿದ್ರೆ ಬೇಬೀಸ್ ಹೊಟ್ಟೆಲಿ ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಹಾಗಾಗಿ ಎದ್ದೇಳೋದಿಲ್ಲ ಬೇಗ ಅಷ್ಟಾಗಿ. ಹಾಗಾಗಿ ನೀವು ಎವ್ರಿ 2 hours ಬೇಬಿಗೆ ಫೀಡ್ ಮಾಡೋದು ಕಂಪಲ್ಸರಿ ಆಗಿರೋದ್ರಿಂದ ನೀವೇ ಇನಿಷಿಯೇಟಿವ್ ತೊಗೊಂಡು ಬೇಬಿಗೆ ಲೆಗ್ಸ್ಗೆ ಟ್ಯಾಪ್ ಮಾಡಬೇಕಾಗುತ್ತೆ. ಟ್ಯಾಪ್ ಮಾಡಿದ್ರೆ ಬೇಬಿ ಎದ್ದೇಳುತ್ತೆ. ಆಗ ನೀವು 1 hour ಇಲ್ಲಾಂದರೆ 2 hourಗೆ 1 time ನೀವು ಫೀಡ್ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಫೀಡ್ ಮಾಡ್ತೀರಾ, ಅದು ಹೇಗೆ ಸೆಟ್ ಮಾಡುತ್ತೆ ಅದ್ರ ಮೇಲೆ ನಿಮಗೆ ಮಿಲ್ಕ್ ಪ್ರೊಡ್ಯೂಸ್ ಅನ್ನೋದು ಚೆನ್ನಾಗಾಗುತ್ತೆ. ಸೊ ಹಂಗಾಗಿ ಆದಷ್ಟು ನೀವು ಫೀಡ್ನ ಎಪ್ಸಿ ಮಾಡಬೇಕಾಗುತ್ತೆ. ಆಗ ಬೇಬಿ ಕೂಡ ಚೆನ್ನಾಗಾಗುತ್ತೆ, ಹಾಗೆಯೇ ಹೆಲ್ದಿಯಾಗಿ ಕೂಡ ಅದು ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು 2 hours ಒನ್ಸ್ ಅದು ಎದ್ದೇಳ್ತಾ ಇಲ್ಲ, ಬಿಡಪ್ಪ ಅಯ್ಯೋ ನನಗೂ ಸ್ಟ್ರೆಸ್ ಆಗಿದೆ ನಾನು ಮಲಗಬೇಕು ಅಂತ ಏನಾದರೂ ಇಗ್ನೋರ್ ಮಾಡಿದ್ರೆ ನಿಮ್ಮ ಬೇಬಿ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಬೇಬಿ ಹುಟ್ಟಿದ್ದಾದ್ಮೇಲೆ ನೀವು ನಾರ್ಮಲಾಗಿ ಅಂದರೆ ಫಸ್ಟ್ ಡೇಯಿಂದ 1 weekವರೆಗೂ ವೆಯ್ಟಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಲೋ ಆಗ್ತಾ ಇರೋದು ಅದು ನಾರ್ಮಲ್ ರೇಂಜಲ್ಲಿ ಲೋ ಆಗ್ತಾ ಇರುತ್ತೆ. ಆಫ್ಟರ್ 1 week ಆದಮೇಲೆ ಗ್ರಾಮ್ ವೈಸಲ್ಲಿ ಆಗಿರ್ಬೋದು ಇಲ್ಲ ನಾರ್ಮಲ್ ರೇಂಜಲ್ಲಿ ಆಗಿರ್ಬೋದು ಅದು ಇನ್ಕ್ರೀಸ್ ಆಗಲೇಬೇಕು ವೆಯ್ಟು. ನೀವು ಚೆನ್ನಾಗಿ ಫೀಡ್ ಮಾಡಿದಾಗ್ಲೇ ಅದು ವೆಯ್ಟ್ ಗೇನ್ ಅನ್ನೋದು ಆಗೋದು. ಹಾಗಾಗಿ ಚೆನ್ನಾಗಿ ಫೀಡ್ ಮಾಡೋದು ಫಸ್ಟು ಸೊಲ್ಯೂಷನ್. ಚೆನ್ನಾಗಿ ಬೇಬಿಗೆ ಫೀಡ್ ಮಾಡಬೇಕು. ಫೀಡಿಂಗ್ ಬಿಟ್ಟರೆ ಏನೂ ಕೊಡೋ ಹಾಗಿಲ್ಲ. ಅಪ್ ಟು 6 months ನೀವೆಷ್ಟು ಚೆನ್ನಾಗಿ ಫೀಡ್ ಮಾಡ್ತೀರಾ ಅಷ್ಟು ಮುದ್ದಾಗಿ ಆರೋಗ್ಯವಾಗಿ ಬೆಳೀತಾ ನಿಮ್ಮ ಪಾಪು. ನೆಕ್ಸ್ಟು ಆಯಿಲ್ ಮಸಾಜ್ ಫಸ್ಟ್ ಆಯಿತು, ಸೆಕೆಂಡು ಫೀಡಿಂಗ್ ಆಯಿತು. ನೆಕ್ಸ್ಟು ಥರ್ಡ್ ನೀವು ಬಂದ್ಬಿಟ್ಟು ಫೀಡ್ ಮಾಡೋದಕ್ಕೆ ಕೆಲವೊಬ್ಬರಿಗೆ ಮಿಲ್ಕ್ ಪ್ರೊಡ್ಯೂಸ್ ಚೆನ್ನಾಗಿ ಇರೋದಿಲ್ಲ ಅಂಥವ್ರು ಬಂದ್ಬಿಟ್ಟು ಮನೆ ಕಡೆ ಮೆಂತ್ಯ ಮುದ್ದೆ ಮಾಡ್ಕೊಡ್ತಾರೆ. ನೀವು ಅದನ್ನು ಬೇಕಾದ್ರೂ ತೊಗೊಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ರೈಸಲ್ಲಿ 1-2-3 ಬೆಳ್ಳುಳ್ಳಿ ಹೆಸರು ಕೂಡ ಹಾಕ್ಕೊಂಡು ನಾರ್ಮಲಿಗೆ ಅನ್ನ ಹೇಗೆ ತಿಂತೀರಾ ಅದೇ ರೀತಿ ಆ ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡು ನೀವು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ರೈಸ್ ಜೊತೆ ತಿನ್ಬೋದು. ಮಿಲ್ಕ್ ಚೆನ್ನಾಗಾಗುತ್ತೆ. ಹಾಗೆ 1 glass ಅಷ್ಟು ನೀವು ಮಿಲ್ಕ್ ಕೂಡ ತೊಗೊಬೋದು ಡೈಲಿ. ಹಾಗೆ ಡೈಲಿ 1 ಎಗ್ ತೊಗೊಳ್ಳಿ, ತುಂಬ ಒಳ್ಳೆಯದು. ಎಗ್ ಮತ್ತು ನೀವು ಬಿಸಿ ನೀರು ಕೂಡ ನೈಟ್ ಟೈಮ್ ಮಲಗಬೇಕಾದ್ರೂ ಕುಡೀರಿ. ಆದಷ್ಟು ಅಪ್ ಟು 3 monthsವರೆಗೂ ಬಿಸಿ ಬಿಸಿ ನೀರೇ ಕುಡಿದ್ರೆ ಮಿಲ್ಕ್ ಪ್ರೊಡ್ಯೂಸ್ ಆಗೋದಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಈ ಟೈಮಲ್ಲಿ.
ಹಾಗೆಯೇ ಡೆಲಿವರಿ ಆದಮೇಲೆ ನಾವು ತುಂಬ ವೀಕ್ ಆಗಿರೋದ್ರಿಂದ 3 to 6 months ಕಂಪಲ್ಸರಿ ನೀವು ಕ್ಯಾಲ್ಶಿಯಂ ಐರನ್ ಮಾತ್ರನೇ ತೊಗೋಬೇಕಾಗುತ್ತೆ. ನಿಮಗೆ ಆಗಿಲ್ಲ ಅಂತ ಹೇಳಿದ್ರೆ 3 months ತೊಗೊಳ್ಳಿ. ಇಲ್ಲ ಕಂಪಲ್ಸರಿ ಹೆಲ್ತ್ ಇಂಪಾರ್ಟೆಂಟ್ ಅಂತ ನಿಮಗೆ ಅನಿಸಿದ್ರೆ 6 months ನೀವು ಕಂಟಿನ್ಯೂ ಮಾಡ್ಬೋದು ಕ್ಯಾಲ್ಶಿಯಂ ಮತ್ತು ಐರನ್ ಟ್ಯಾಬ್ಲೆಟ್ನ. ಯಾಕಂದರೆ ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ನಾವು ಬೇಬಿ ನೋಡ್ಕೊಳ್ಳೋದಕ್ಕಾಗೋದು. ನಾವು ಕ್ಯಾಲ್ಶಿಯಂ ಐರನ್ ಸ್ಕಿಪ್ ಮಾಡಿದ್ವಿ ಅಂತ ಹೇಳಿದ್ರೆ ಟ್ಯಾಬ್ಲೆಟ್ನ, ಬೋನ್ಸ್ ಎಲ್ಲ ವೀಕ್ ಆಗಿರುತ್ತೆ ಆಲ್ರೆಡಿ ನಮಗೆ. ಸೊ ಬೇಬಿಗೆ ಫೀಡ್ ಮಾಡಬೇಕಾದ್ರೆಲ್ಲ ಈ ಮೊಣಕಾಲ್ದು ಏನಿರುತ್ತೆ ಜಾಯಿಂಟ್ ಇದೆಲ್ಲ ಪೇಯ್ನ್ ಬರುತ್ತೆ. ಸೊ ಹಂಗಾಗಿ ಆದಷ್ಟು ನೀವು ಕ್ಯಾಲ್ಶಿಯಂ ಮತ್ತು ಐರನ್ ಟ್ಯಾಬ್ಲೆಟ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೇ ಇರೋ ಥರ ನೀವು ತೊಗೊಳ್ಳಿ. ನೆಕ್ಸ್ಟು ಫುಡ್ ಅಂತ ಬಂದರೆ ನೀವು ಎಲ್ಲ ಥರದ ಫುಡ್ನ ತಿನ್ಬೋದು, ಯಾವುದೇ ಥರದ ಪಥ್ಯ ಇರೋದಕ್ಕೆ ಹೋಗಬೇಡಿ. ನಾನು ಫಸ್ಟ್ ಬೇಬಿಲಿ ಬಾಣಂತನ ಟೈಮಲ್ಲಿ ಪಥ್ಯ ಬಿದ್ದು ತುಂಬ ಸಫರ್ ಆಗಿದೆ. ಆ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏನು ತಿಂದರೂ ಏನು ಎಫೆಕ್ಟ್ ಆಗೋದಿಲ್ಲ. ನೀವು ಹೆಲ್ದಿಯಾಗಿ ತಿಂದ್ರೇ ಬೇಬಿಗೆ ನೀವು ಫೀಡ್ ಮಾಡೋದಕ್ಕಾಗಿರ್ಬೋದು. ಆಲ್ಮೋಸ್ಟ್ ಎಲ್ಲ ನ್ಯೂಟ್ರಿಷನ್ಸ್ ಎಲ್ಲ ಬೇಬಿಗೆ ಫೀಡ್ ಮುಖಾಂತರ ಸಪ್ಲೈ ಆಗ್ತಿರೋದ್ರಿಂದ ನಿಮ್ಗೆ ಇನ್ನೇನು ಉಳಿಯುತ್ತೆ. ಹಾಗಾಗಿ ಫ್ರೂಟ್ಸ್ ತೊಗೊಳ್ಳಿ, ಎಗ್ಸ್ ತೊಗೊಳ್ಳಿ, 1 ಕಪ್ ಹಾಲು ತೊಗೊಳ್ಳಿ. ಹಾಗೆಯೇ ನೀವು ಈ ದಾಲ್ ಎಲ್ಲ ನೀವು ಸ್ವಲ್ಪ ತುಂಬ ಅಲ್ಲ ಸ್ವಲ್ಪ ಕ್ವಾಂಟಿಟಿಲಿ ನೀವು ಮನೆಯಲ್ಲೇ ಪಪ್ಪು ರೈಸ್ ಈ ಥರದ್ದೆಲ್ಲ ಮಾಡ್ಕೊಡ್ತಾರಲ್ವ, ಆ ಥರ ಎಲ್ಲ ಮಾಡಿಸ್ಕೊಂಡು ನೀವು ತಿನ್ಬೋದು. ಹಾಗೆಯೇ ನೀರು ಕೂಡ ಕಡಿಮೆ ಕ್ವಾಂಟಿಟಿಲಿ ಕುಡಿಬೇಕು ಅನ್ನೋದೆಲ್ಲ ಸುಳ್ಳು. ನೀವು ಎಷ್ಟು ಚೆನ್ನಾಗಿ ನೀರು ಕುಡಿತೀರಾ ಅಷ್ಟು ಚೆನ್ನಾಗಿ ಮಿಲ್ಕ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಚೆನ್ನಾಗಿ ಕುಡೀರಿ. ಹಾಗೆಯೇ ನಿಮಗೆ ಮಿಲ್ಕ್ ಪ್ರೊಡ್ಯೂಸ್ ಆದರೂ ಇನ್ನೂ ಕಡಿಮೆ ಆಗ್ತಿದೆ ಅಂತ ಅನಿಸಿದ್ರೆ ಬೇಬಿಗೆ ನೀವು ಚೆನ್ನಾಗಿ ಫೀಡ್ ಮಾಡಿ. ಬೇಬಿ ಚೆನ್ನಾಗಿ ಸಕ್ ಮಾಡೋ ಥರ ನೀವು ಫೀಡ್ ಮಾಡಿದ್ರೆ ನಿಮಗೆ ಆ ಬೇಬಿ ಹೇಗೆ ಚೆನ್ನಾಗಿ ಕುಡಿಯುತ್ತೆ ಅಷ್ಟು ಚೆನ್ನಾಗಿ ನಿಮಗೆ ಮಿಲ್ಕ್ ಪ್ರೊಡ್ಯೂಸ್ ಅನ್ನೋದು ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಫೀಡಿಂಗ್ ಎಲ್ಲ ಓಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲ ಎವ್ರಿಥಿಂಗ್ ಈಸ್ ಓಕೆ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ನೀವು ಫೀಡ್ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದರೆ ಬೇಬಿ ಯಾವುದೇ ಥರದ ಕಾಟ ಕೊಡೋದಿಲ್ಲ, ನಿಮಗೆ ಮಲಗುತ್ತೆ. ಹಾಗೆಯೇ ನೀವು ಆ ಬೇಬಿ ಯಾವ್ಯಾವ ಟೈಮಲ್ಲಿ ಮಲಗುತ್ತೆ ಆ ಟೈಮಲ್ಲಿ ನೀವು ಕೂಡ ಚೆನ್ನಾಗಿ ರೆಸ್ಟ್ ಮಾಡಬೇಕಾಗುತ್ತೆ. ಈ ಟೈಮಲ್ಲಿ ಅಯ್ಯೋ ಮಲಗಿದೆಯಲ್ಲ ಬೇಬಿ ಸ್ವಲ್ಪ ಫೋನ್ ನೋಡೋಣ ಮಲಗೋಣ ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ನಾವು ಆಲ್ರೆಡಿ ಡೆಲಿವರ್ ಆದಮೇಲೆ ನಮಗೆ ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ನಾವು ಸ್ವಲ್ಪ ಚಿಕ್ಕ ಪುಟ್ಟದ್ದೆಲ್ಲ ನಮಗೆ ತುಂಬ ಇಂಪ್ಯಾಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಆ ಟೈಮಲ್ಲಿ. ಯಾಕಂದರೆ ನಮ್ಮದೊಂದು ಹೊಸ ಜರ್ನಿ ನ್ಯೂ ಫೇಸಲ್ಲಿ ಇರ್ತೀವಿ ಆ ಟೈಮಲ್ಲಿ. ಸೊ ಹಾಗಾಗಿ ನಮಗೆ ತುಂಬ ಕ್ರಿಟಿಕಲ್ ಕಂಡೀಷನ್ ಅನಿಸುತ್ತೆ ಆ ಟೈಮಲ್ಲಿ. ಆ ಬೇಬಿ ಯಾವ್ಯಾವ ಟೈಮಲ್ಲಿ ಮಲಗುತ್ತೆ ಎದ್ದೇಳುತ್ತೆ ಅದೆಲ್ಲ ನಮಗೆ ಸ್ವಲ್ಪ ಹೊಸದಾಗಿರೋದ್ರಿಂದ ನಮಗೆ ಟೈಮಿಂಗ್ ಸೆಟ್ ಆಗಲ್ಲ. ಸೊ ಆ ಬೇಬಿ ಯಾವಾಗ ಮಲಗುತ್ತೆ ಆ ಟೈಮಲ್ಲಿ ನೀವು ಮಲಗಿ. ಆ ಬೇಬಿ ಎದ್ದಾಗ ಮಗು ಜೊತೆ ಆಟ ಆಡೋದು, ಅದ್ರ ಜೊತೆ ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದು, ಈ ಥರ ಎಲ್ಲ ಮಾಡೋದ್ರಿಂದ ನಿಮಗೆ ಬೇಬಿ ಜೊತೆ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಡೈಪರ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಬೇಬಿಗೆ. ಯಾಕಂತ ಹೇಳಿದ್ರೆ ತುಂಬ ಡೈಪರ್ನ ಯೂಸ್ ಮಾಡೋದ್ರಿಂದ ಇನ್ಫೆಕ್ಷನ್ಸ್ ಆಗುತ್ತೆ ಮತ್ತು ಡೈಪರ್ ರ್ಯಾಷಸ್ ಆಗುತ್ತೆ. ಈ ಥರ ಆಗೋದ್ರಿಂದ ಬೇಬಿ ಕೂಡ ಇರಿಟೇಟ್ ಆಗುತ್ತೆ, ನಿಮಗೂ ಕೂಡ ಇರಿಟೇಟ್ ಆ ಮಗುಗೆ ಆಗ್ತಾ ಇರೋದ್ರಿಂದ ನಿಮಗೂ ಕೂಡ ಅದು ಹತ್ಬಿಟ್ಟು ತುಂಬ ಪ್ರಾಬ್ಲಮ್ ಕೊಡುತ್ತೆ. ಹಾಗೆಯೇ ನೀವು ಆದಷ್ಟು ಕ್ಲಾತ್ನ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಕ್ಲಾತ್ ಡೈಪರ್ ಸಿಗುತ್ತೆ ನಿಮಗೆ ಆನ್ಲೈನ್ಸ್ಗಳಲ್ಲೆಲ್ಲ, ಅದನ್ನು ತೋರಿಸ್ಕೊಳ್ಳಿ ಬೆಸ್ಟು. ನಾನು ಕೂಡ ನನ್ನ ಮಗನಿಗೆ ಅದನ್ನೇ ಯೂಸ್ ಮಾಡೋದು. ಇಫ್ ಇನ್ ಕೇಸ್ ನಿಮಗೆ ಬೇಕಂತ ಹೇಳಿದ್ರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಅದನ್ನು ಲಿಂಕ್ನ ಶೇರ್ ಮಾಡಿಕೊಡ್ತೀನಿ. ತುಂಬ ಒಳ್ಳೇದದು. ಮುಂಚೆ ನಾನು ಫಸ್ಟು 1 ವೀಕ್ ಅಷ್ಟೇ ನಾನು ಡೈಪರ್ ಹಾಕಿದ್ದು. ನೆಕ್ಸ್ಟು ನಾನು ಕ್ಲಾತ್ ಡೈಪರ್ನ ತರಿಸ್ಕೊಂಡ್ಮೇಲೆ ನಾನು ಇಲ್ಲಿವರೆಗೂ ಸಮೇತ ಅದನ್ನ ವಾಶ್ ಮಾಡಿಕೊಂಡೆ ಯೂಸ್ ಮಾಡ್ತಾ ಇರೋದು. ಯಾವುದೇ ಥರದ ಇನ್ಫೆಕ್ಷನ್ ಇವತ್ತಿನವರೆಗೂ 1 ಡೇಗೂ ಆಗಿಲ್ಲ. ತುಂಬ ಚೆನ್ನಾಗೇ ಇದ್ದಾನೆ. ಅಂದರೆ ನೀವು ಚೆನ್ನಾಗಿ ಬಿಸಿಲಲ್ಲಿ ಆರಿಸಿ ಯೂಸ್ ಮಾಡಬೇಕಾಗುತ್ತೆ. ಎಷ್ಟು ಹೈಜೀನಾಗಿ ನೋಡ್ಕೋತೀರಾ ಮಗುನ ಅಷ್ಟೇ ಆರೋಗ್ಯವಾಗಿ ಬೆಳೆಯುತ್ತೆ. ಹಂಗಾಗಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ಬೇಬಿನ ಯಾವ ಥರ ನೀವು ನೋಡ್ಕೋತೀರಾ ಅದ್ರ ಜೊತೆಗೇ ನೀವು ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ನಿಮ್ಮ ಬಾಡಿ ಫುಲ್ಲು ವೀಕ್ ಆಗಿರುತ್ತೆ, ಬ್ಲಡ್ ಎಲ್ಲ ಲಾಸ್ ಆಗಿರುತ್ತೆ, ಹಾಗೆ ನ್ಯೂಟ್ರಿಷನ್ಸ್ ಲೆವೆಲ್ಸ್ ಎಲ್ಲ ಕಡಿಮೆ ಆಗಿರುತ್ತೆ. ಹಾಗಾಗಿ ಹೆಲ್ದಿ ಫುಡ್ನ ನೀವು ಇಂಟೇಕ್ ಮಾಡಬೇಕಾಗುತ್ತೆ. ಈ ಟೈಮಲ್ಲಿ ಚೆನ್ನಾಗಿ ನೀರನ್ನ ತೊಗೊಳ್ಳಿ. ಹಾಗೆಯೇ ನೀವು ಈ ಟೈಮಲ್ಲಿ ವಾಕ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮಲಗಿದ ಜಾಗದಲ್ಲೇ ಮಲಗಿದ್ರೆ ನಿಮ್ಮ ಬಾಡಿ ಕೂಡ ಸಪೋರ್ಟ್ ಮಾಡೋದಿಲ್ಲ, ಅದಕ್ಕೆ ಸೆಟ್ ಆಗುತ್ತೆ. ಸೊ ನೀವು ಬೇಬಿ ಫೀಡ್ ಮಾಡಿಬಿಟ್ಟು ನಿಮ್ಮ ಮನೇಲಿ ಯಾರಾದರೂ ತುಂಬ ಜನ ಇದ್ದಾರೆ ನೋಡ್ಕೊಳ್ಳೋರಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ನೀವು ಕೊಟ್ಟು ಬೇಕಾದರೆ ವಾಕ್ ಮಾಡ್ಬೋದು. ಇಲ್ಲ ನೀವು ಫೀಡ್ ಮಾಡಿಬಿಟ್ಟು ಆ ಮಗು ಮಲಗಿರೋಂಥ ಟೈಮಲ್ಲಿ ಫ್ರೀ ಇರೋವಂಥ ಟೈಮಲ್ಲಿ 5 to 10 minutes ಸಾಕು. ಆ ಟೈಮಲ್ಲಿ ನೀವು ವಾಕ್ ಮಾಡಿದ್ರೆ ಬಾಡಿ ಕೂಡ ಒಂದು ಸ್ವಲ್ಪ ಫ್ರೀ ಅನಿಸುತ್ತೆ, ನಿಮಗೂ ಕೂಡ ಬೇಬಿ ಜೊತೆ ಆ್ಯಕ್ಟಿವ್ ಆಗಿರೋದಕ್ಕೆ ಚೆನ್ನಾಗಿ ಅನಿಸುತ್ತೆ.
ಸೊ ನೀವು ಕೂಡ ಡೈಲಿ 5 to 10 ಮಿನಿಟ್ಸ್ ವಾಕ್ ಅನ್ನೋದನ್ನ ಕಂಪಲ್ಸರಿ ಮಾಡಬೇಕಾಗುತ್ತೆ ಈ ಟೈಮಲ್ಲಿ. ಮೋರೋವರ್ ಬೇಬಿ ಟು ಬೇಬಿ ಕಂಪ್ಯಾರಿಸನ್ ಮಾಡೋದನ್ನ ನಾವು ಈ ಟೈಮಲ್ಲಿ ಬಿಡಬೇಕು. ಯಾಕಂತ ಹೇಳಿದರೆ ಸಣ್ಣ ದಪ್ಪ ಅನ್ನೋದಕ್ಕಿಂತನೂ ಹೆಲ್ದಿಯಾಗಿ ಬೇಬಿ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಫೀಡಿಂಗ್ ಹೊಂದಿದ್ರೆ ಸಾಕು. ನೆಕ್ಸ್ಟು ಕೆಲವೊಬ್ಬರಿಗೆ ಮಿಲ್ಕ್ ಕಡಿಮೆ ಇರುತ್ತೆ, ಅವರು ಫೀಡ್ ಮಾಡೋದಕ್ಕೆ ಆಗೋದಿಲ್ಲ ಬೇಬಿಗೆ. ಅಂಥವರು ಆ ಡಾಕ್ಟರ್ ಹತ್ರ ಸಜೆಷನ್ನ ತೊಗೊಳ್ಳಿ. ಅವರು ಫಾರ್ಮುಲಾ ಮಿಲ್ಕ್ನ ಸಜೆಸ್ಟ್ ಮಾಡ್ತಾರೆ. ಆಗ ಬೇಕಾದರೆ ನೀವು ಫಾರ್ಮುಲಾ ಮಿಲ್ಕ್ನ ಬೇಬಿಗೆ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಸಿಗುವಂತಹ ಫಾರ್ಮುಲಾ ಮಿಲ್ಕ್ ಆಗಿರ್ಬೋದು, ಪಾಕೆಟ್ ಹಾಲ್ ಆಗಿರ್ಬೋದು, ನೀವು ಬಾಟಲಲ್ಲಿ ಫೀಡ್ ಮಾಡ್ತೀನಿ ಅಂದರೆ ಅದು ಡೆಫಿನೆಟ್ಲಿ ರಾಂಗ್. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಮಿಲ್ಕ್ ಪ್ರೊಡ್ಯೂಸ್ ಕಡಿಮೆ ಇದೆ, ಬೇಬಿಗೆ ಸಾಕಾಗ್ತಾ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಮಾತ್ರನೇ ನೀವು ಡಾಕ್ಟರ್ ಹತ್ರ ಸಜೆಷನ್ ತೊಗೊಂಡು ನೀವು ಫಾರ್ಮುಲಾ ಮಿಲ್ಕ್ನ ಬೇಬಿಗೆ ಕೊಡ್ಬೋದು. ನೀವೆಷ್ಟು ಈಗ 1 ಡೇಯಿಂದ 6 ಮಂತ್ಸ್ವರೆಗೂ ನೀವು ಯಾವ ಥರ ಫೀಡ್ ಮಾಡ್ತೀರಾ, ಇನ್ನು 1 ಡೇಯಿಂದ 2 to 3 ಡೇಸ್ವರೆಗೂ ಕೊಲೆಸ್ಟ್ರಾಮ್ ಅಂತ ಏನು ಬರುತ್ತೆ ಅದು ತುಂಬ ಬೇಬಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದನ್ನು ನೀವು ಕಂಪಲ್ಸರಿ ಕುಡಿಸ್ಲೇಬೇಕು. ಓಕೆನಾ? ಯಾವುದೇ ಮಿಲ್ಕಲ್ಲೂ ಈ ಥರ ತಾಯಿ ಎದೆಯಲ್ಲಿ ಸಿಗುವಂತಹ 2 to 3 ಡೇಸಲ್ಲಿ ಸಿಗುವಂತಹ ಕೊಲೆಸ್ಟ್ರಾಮ್ ಸಿಗೋದಿಲ್ಲ. ಸೊ ನೀವು ಕಂಪಲ್ಸರಿ ಫೀಡ್ ಮಾಡಿ. ಓಕೆನಾ? ಒಂದು ಡ್ರಾಪ್ ಆಗಿ ನೀವು ಫೀಡ್ ಮಾಡಬೇಕಾಗುತ್ತೆ. ಈ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬೇಬಿಗೆ ಫೀಡ್ ಅನ್ನೋದು. ಸೊ ನೀವು ಆದಷ್ಟು ಬೇಬಿಗೆ ಫೀಡ್ ಮಾಡಿ. ಆಫ್ಟರ್ 6 ಮಂತ್ಸ್ ಬೇಕಾದರೆ ನೀವು ಯಾವುದೇ ಥರದ ಸಾಲಿಡ್ ಫುಡ್ನ ಲೈಟಾಗಿ ಸಾಲಿಡ್ ಫುಡ್ನ ನೀವು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಲ್ಲಿವರೆಗೂ ಅಪ್ ಟು 6 ಮಂತ್ಸ್ವರೆಗೂ ಬೇಬಿಗೆ ನೀವು ಚೆನ್ನಾಗಿ ಫೀಡ್ ಮಾಡಿದ್ರೆ ಆಮೇಲೆ ನೀವು ಸ್ವಲ್ಪನೇ ಏನೇನು ಆ್ಯಡ್ ಮಾಡಬೇಕು, ಏನೇನು ಆ್ಯಡ್ ಮಾಡಬಾರ್ದು ಅನ್ನೋದು ನಿಮಗೇನೆ ತಿಳಿತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ 6 ಮಂತ್ಸ್ವರೆಗೂ ನೀವು ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತೀರ. ವಿಟಮಿನ್ D3 ಕೂಡ ಕಂಪಲ್ಸರಿ ಈ ಟೈಮಲ್ಲಿ. ವಿಟಮಿನ್ D3 ಬೇಬಿಗೆ ನೀವು 1 ml ಕೊಡಬೇಕಾಗುತ್ತೆ ಈ ಟೈಮಲ್ಲಿ. ಅಪ್ ಟು 1 ಇಯರ್ವರೆಗೂ ಕೊಡಬೇಕು ಇದನ್ನು. ಸೊ ವಿಟಮಿನ್ D3 ಕೂಡ ಯೂಸ್ ಮಾಡ್ಕೊಳ್ಳಿ. ಬೇಬಿಗೆ ಡ್ರಾಪರ್ ಇರುತ್ತೆ, ಅದರಲ್ಲಿ ನೀವು 0.5 ml ಮಾರ್ನಿಂಗ್, 0.5 ml ಈವ್ನಿಂಗ್ ಆದರೂ ಕೊಡ್ಬೋದು. ಇಲ್ಲ ನಮಗೆ ಟೈಮ್ ಸೆಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ವಿಟಮಿನ್ D3 ಡ್ರಾಪ್ನ 0.1 ml ಮಾರ್ನಿಂಗ್ಗೆ ಕೊಟ್ಟರು ಕೂಡ ಓಕೆ. ಸೊ ಕಂಪಲ್ಸರಿ ವಿಟಮಿನ್ D3 ಕಂಪಲ್ಸರಿ. ಮತ್ತು ಬೇಬಿಗೆ ಡೈಲಿ ಬಾತಿಂಗ್ ಮಾಡಿಸ್ಬೇಕು ಅಂತೇನಿಲ್ಲ. ಮೈ ಸ್ನಾನ ನೀವು ಡೈಲಿ ಮಾಡಿಸ್ಬೋದು. ಹಾಗೆಯೇ ತಲೆಗೆ ಅಂತ ಹೇಳಿದ್ರೆ 2 to 3 ಡೇಸ್ ಒನ್ಸ್ ಮಾಡಿಸ್ಬೋದು. ವೆದರ್ನ ನೋಡ್ಕೊಂಡು ನೀವು ಸ್ನಾನನ ಮಾಡಿಸಿ. ಬಿಸಿಲಿದೆ ಅಂತ ಹೇಳಿದ್ರೆ ನೀವು 2 to 3 ಡೇಸ್ ಒನ್ಸು ತಲೆ ಸ್ನಾನ ಮಾಡಿಸ್ಬೋದು. ಚೆನ್ನಾಗಿ ತಲೆನ ಒಣಗಿಸ್ಬಿಟ್ಟು ನೀವು ಬೇಬಿನ ವ್ರ್ಯಾಪ್ ಮಾಡಿ ಮಲಗಿಸಿದ್ರೆ ಅದು ಆರಾಮಾಗಿ ಮಲಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಈ ಟೈಮಲ್ಲಿ ಕೋಲ್ಡ್ ಆದರೆ ತುಂಬ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಕೋಲ್ಡು ಕಾಫ್ಗೆ ಮಕ್ಕಳು. ಹಾಗಾಗಿ ನೀವು ಆದಷ್ಟು ಸ್ನಾನ ಆದಮೇಲೆ ತುಂಬ ಕೇರ್ಫುಲ್ಲಾಗಿ ನೆತ್ತಿ ಮತ್ತು ಕಿವಿ ಹಿಂದೆ ಮತ್ತು ತಲೆ ಕೂದಲೆಲ್ಲ ನೀಟಾಗಿ ಆರಿಸಿ ಆ ಮಗುನ ಆದಷ್ಟು ಡ್ರೈಯಾಗೆ ಇಟ್ಟರೆ ಒಳ್ಳೆಯದು. ವ್ಯಾಕ್ಸಿನ್ ಕೂಡ ಶೆಡ್ಯೂಲ್ ಟೈಮಿಂಗ್ಸ್ ಏನೇನಿದೆ ನೀವು ಅದು ಫಾಲೋ ಮಾಡಬೇಕಾಗುತ್ತೆ. 1.5, 2.5, 3.5 ಮಂತ್ಗೆ ಯಾವ್ದ್ಯಾವ್ದಿದೆ ವ್ಯಾಕ್ಸಿನ್ಸ್ ಅದನ್ನು ಮಿಸ್ ಮಾಡದೆ ಕಂಪಲ್ಸರಿ ನೀವು ಹಾಕ್ಸ್ಬೇಕಾಗುತ್ತೆ. ಸೊ ಯಾವುದೇ ಥರದ ವ್ಯಾಕ್ಸಿನ್ನ ಮಿಸ್ ಮಾಡದೆ ನೀವು ಕಂಪಲ್ಸರಿ ಹಾಕಿಸ್ಬೇಕು. ಹಾಗೆಯೇ ನಿಮ್ಮ ಆಫ್ಟರ್ ವ್ಯಾಕ್ಸಿನ್ ತುಂಬಾ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳು. ಹಾಗಾಗಿ ನಾವು ಹಾಸ್ಪಿಟಲಿಂದ ಬಂದಿದ ತಕ್ಷಣ ಪ್ಯಾರಾಸೆಟಮಾಲ್ ಡ್ರಾಪ್ಸ್ ಹಾಕಬೇಕು ಫೀವರ್ ಇದ್ದರೆ. ಹಾಗೆಯೇ ಅದು ಯಾವ ಪೇಯ್ನ್ ಇದೆ ಆ ಲೆಗ್ಗೆ ನಾವು ಐಸ್ ಕ್ಯೂಬ್ನ ಲೈಟಾಗಿ ರಬ್ ಮಾಡಬೇಕಾಗತ್ತೆ. 1 ಡೇ ಫುಲ್ಲು ಕಂಪಲ್ಸರಿ ಹಠ ಮಾಡ್ತಾರೆ ಮಕ್ಕಳು. ಹಾಗಾಗಿ ಲೆಗ್ ಯಾವುದು ಪೇಯ್ನ್ ಇದೆ ಅದಕ್ಕೆ ನಾವು ಒಂದು ತಣ್ಣೀರು ಬಟ್ಟೆ ಮಾಡಿಬಿಟ್ಟು ಹಾಕಿ ಆಗಾಗ ಒಂದು ಹಾಫ್ ಡೇ, ಇವಾಗ ನಾವು ಮಾರ್ನಿಂಗ್ ವ್ಯಾಕ್ಸಿನ್ ಹಾಕ್ಸ್ಕೊಂಬಂದಿದ್ದೀವಿ ಅಂತ ಹೇಳಿದ್ರೆ ಆಫ್ಟರ್ನೂನ್ ಆದಮೇಲೆ ನಾವು ತಣ್ಣೀರು ಬಟ್ಟೆ ಮೇಲೆ ಐಸ್ ಕ್ಯೂಬ್ನ ಲೈಟಾಗಿ ರಬ್ ಮಾಡ್ತಿದ್ರೆ ಅಷ್ಟೊಂದು ಪೇಯ್ನ್ ಅನ್ನೋದು ಇರೋದಿಲ್ಲ ಮಕ್ಕಳಿಗೆ. ಸೊ ಹಾಗಾಗಿ ನಿಮ್ಮ ಬೇಬಿನ ಹೇಗೆ ನೋಡ್ಕೊಬೇಕು, ನಿಮ್ಮ ಹೆಲ್ತ್ನ ಹೇಗೆ ಕಾಪಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಿ. ಫೀಡ್ ಒಂದು ಚೆನ್ನಾಗಿ ಮಾಡಿದ್ರೆ ಸಾಕು ಅಪ್ ಟು 6 ಮಂತ್ಸ್. ಆಫ್ಟರ್ 6 ಮಂತ್ಸ್ ನೀವು ಯಾವುದೇ ಥರದ ಫೀಡ್ ಕಂಪಲ್ಸರಿ ಏನಿಲ್ಲ. ಬಟ್ ನಿಮಗೆ ಸಾಲಿಡ್ ಫುಡ್ ಜೊತೆ ಮಿಡಲಲ್ಲಿ ನೀವು ಫೀಡ್ನ ಮಾಡಿ, ಜೊತೆಗೆ ನೀವು ವಾಟರ್ನ ಆ್ಯಡ್ ಮಾಡ್ತಾ ಹೋಗೋದು. ಸ್ವಲ್ಪ ಡೇಸ್ ಅಡ್ಜಸ್ಟ್ ಆಗೋವರೆಗೂ ನೀವು ಬಿಸಿ ನೀರನ್ನ ತಣ್ಣಗೆ ಮಾಡಿಬಿಟ್ಟು ಕುಡಿಸ್ಬೋದು. ಒನ್ಸ್ ಆ ಮಗು ಓಕೆ ಕುಡಿತಾ ಇದೆ ಅಂತ ಹೇಳಿದ್ರೆ ನೀವು ತಣ್ಣೀರನ್ನೇ ಕೊಡ್ಬೋದು, ಅದು ಅಡ್ಜಸ್ಟ್ ಆಗುತ್ತೆ. ಅದನ್ನು ನೀವು ಆಲ್ಮೋಸ್ಟ್ ಚಿಕ್ಕ ಕಪ್ಪಲ್ಲೇ ಕುಡ್ಸೋಕೆ ರೂಢಿ ಮಾಡಬೇಕು. ಬಾಟಲ್ ಫೀಡ್ನ ಫುಲ್ ಸ್ಟಾಪ್ ಮಾಡಿ ಅಂತಲೇ ಡಾಕ್ಟರ್ ಹೇಳೋದು ಈಗೆಲ್ಲನೂ. ಸೊ ಹಂಗಾಗಿ ನೀವು ಆಲ್ಮೋಸ್ಟ್ ಕಪ್ಪಲ್ಲೇ ಅಭ್ಯಾಸ ಮಾಡಿಸ್ಬೇಕಾಗುತ್ತೆ. ಆಫ್ಟರ್ 6 ಮಂತ್ಸ್ ಅಲ್ಲಿವರೆಗೂ ಯಾವುದೇ ಥರದ ಬಾಟಲ್ ಫೀಡ್ ಅನ್ನೋದು ಇರಲೇಬಾರ್ದು. ಓಕೆನಾ?
ಹಾಗೆಯೇ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ನಿಮ್ಮ ಹೆಲ್ತು, ಬೇಬಿ ಹೆಲ್ತು ತುಂಬ ಚೆನ್ನಾಗಿ ನೋಡ್ಕೊಬೇಕು. ಯಾವುದೇ ಥರದ ಗೊಂದಲಗಳನ್ನ ಇಟ್ಕೊಬೇಡಿ. ಫಸ್ಟು ನೀವು ಚೆನ್ನಾಗಿ ತಿನ್ನಿ, ನೀವು ಚೆನ್ನಾಗಿರಿ. ನೀವು ಚೆನ್ನಾಗಿದ್ದರೆ ನಿಮ್ಮ ಬೇಬಿ ಫೀಡ್ ಮಾಡೋಕ್ಕೆ ಅದಕ್ಕೂ ಕೂಡ ಶಕ್ತಿ ಚೆನ್ನಾಗಿರುತ್ತೆ. ಫೈನಲ್ ನೀವಿಬ್ಬರು ಚೆನ್ನಾಗಿದ್ರೇ ನಿಮ್ಮ ಫ್ಯಾಮಿಲಿ ಕೂಡ ಚೆನ್ನಾಗಿರೋದು. ಹಾಗಾಗಿ ಇಬ್ಬರು ಹೆಲ್ತ್ನ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಗೆ ಯಾವುದಾದ್ರೂ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.